ಮ್ಯಾನ್ ನೀಡ್ಸ್ ಡಿಫಿಕಲ್ಟೀಸ್ ಇನ್ ಲೈಫ್ ಬಿಕಾಸ್ ದೇ ಆರ್ ನೆಸೆಸರಿ ಟು ಎಂಜಾಯ್ ದ ಸಕ್ಸಸ್. ಕಷ್ಟಗಳು ಇರಬೇಕು, ಕಷ್ಟಗಳು ಬಂದಾಗ ಅದನ್ನು ಮೆಟ್ಟಿ ನಿಂತು ಗೆದ್ದಾಗ ಗೆಲುವಿಗೊಂದು ಮಹತ್ವ ಬರ್ತದೆ, ಒಂದು ಮೀನಿಂಗ್ ಬರ್ತದೆ. ಬಟ್ ನಾವು ಕಷ್ಟಗಳು ಬಂದಾಗ ಸಿಕ್ಕಾಪಟ್ಟೆ ಕೂಗುತ್ತೀವಿ, ನನಗೆ ಯಾಕೆ ಕಷ್ಟ ಬಂತು? ಕಷ್ಟಗಳು ಮನುಷ್ಯಗೆ ಬರದ ಮತ್ತಿನ್ಯಾರಿಗೆ ಬರ್ತದೆ? ಕಷ್ಟಗಳನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿರ್ಬೇಕು. ನಾವು ಎಷ್ಟು ಕಷ್ಟಗಳನ್ನು ಎದುರಿಸ್ತೀವಿ ಅಷ್ಟು ಅನುಭವ ಬರ್ತದೆ, ಅಷ್ಟು ನಾವು ಗಟ್ಟಿ ಆಗ್ತೀವಿ. ಕಷ್ಟಗಳೇ ನಮಗೆ ಹೆದರಕ್ಕೆ ಶುರುವಾಗ್ತಾವೆ. ಆಮೇಲೆ ಇದರ ಜೊತೆಗೆ ಕಷ್ಟವನ್ನು ಎದುರಿಸಿ ಗೆದ್ದಾಗ ಆ ಗೆಲುವಿಗೆ ಭಾಳ ಖುಷಿ ಇರ್ತದೆ, ಅದಕ್ಕೊಂದು ಮೀನಿಂಗ್ ಇರ್ತದೆ. ಈಗ ಇಂಡಿಯಾ ಜೊತೆ ಯಾವುದೋ ಒಂದು ಕ್ರಿಕೆಟ್ ಟೀಮ್ ಕ್ರಿಕೆಟ್ ಆಡ್ತಾ ಇದ್ದಾರೆ, ಅವರೊಂದು 150 ರನ್ ಟಾರ್ಗೆಟ್ ಕೊಟ್ಟಾರೆ. 50 ಓವರ್ ಮ್ಯಾಚ್ ಇದೆ, 50 ಓವರ್, ಒನ್ ಡೇ ಇಂಟರ್ನ್ಯಾಷನಲ್. 50 ಓವರ್ನಾಗ 150 ಟಾರ್ಗೆಟ್ ರೀಚ್ ಆದರೆ ಏನು ದೊಡ್ಡ ಗೆಲುವಲ್ಲದು. ಆದರೆ 50 ಓವರ್ನಾಗ ಸರ್ ಅವರು 350 400 ರನ್ ತೆಗೆದಿದ್ದಾರೆ. ಆ 400 ಚೇಸ್ ಮಾಡ್ತೀವಲ್ಲ, ದಟ್ ಈಸ್ ದಿ ರಿಯಲ್ ಮೀನಿಂಗ್ ಆಫ್ ದ ಸಕ್ಸಸ್. ಓಕೆ, ಭಾಳ ಡಿಫಿಕಲ್ಟ್ ಇದೆ. ಈ ಮ್ಯಾಚ್ ಗೆಲ್ಲೋದು ಡಿಫಿಕಲ್ಟ್ ಅನಿಸಿದಾಗ ಅದನ್ನು ಕಷ್ಟಪಟ್ಟವ್ರು ಗೆಲ್ತಾರಲ್ಲ, ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ. ಅದಕ್ಕೆ ನಮಗೆ ಎಷ್ಟು ಡಿಫಿಕಲ್ಟೀಸ್ ಬರ್ತಾವ ಅಷ್ಟು ನಮ್ಮ ಸಕ್ಸಸ್ಸೂ ಭಾಳ ವ್ಯಾಲ್ಯೂ ಬರ್ತದೆ ಹೇಳಿ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ನಾವೆಲ್ಲರೂ ಸಕ್ಸಸ್ ಆಗಬೇಕಂತಂದರೆ ಡಿಫಿಕಲ್ಟಿಗಳನ್ನು ಎದುರಿಸಕ್ಕೆ ರೆಡಿ ಆಗಬೇಕನ್ನೋದನ್ನು